ಬಿಜೆಪಿಯಿಂದ ದೀಪಾವಳಿಗೆ ಚುನಾವಣೆ ಗೆದ್ದಿದ್ದೀವಿ. ಹಾಗೆ ಧನ್ಯವಾದಗಳು. ಇವತ್ತು ಇಡೀ ದೇಶದಲ್ಲಿ ಏನು ಉಪಚುನಾವಣೆ ಇರ್ಬೋದು ಅಥವಾ ಬಿಹಾರ ಚುನಾವಣೆಯಲ್ಲಿ ಇರ್ಬೋದು ಮುಂಚೂಣಿಯಲ್ಲಿದೆ. ಕರ್ನಾಟಕದ ಶಿರಾ ಹಾಗೂ ರಾಜರಾಜೇಶ್ವರಿಯನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ತೆಕ್ಕೆಗೆ ಹಾಕೊಂಡಿದೆ. ಬಹುಶಃ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಜೆಡಿಎಸ್ ಅವರು ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇವತ್ತು ಮತವನ್ನು ಹಾಕಿದ್ದಾರೆ. ಅಂದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರದ ಸಾಧನೆ, ಕೆಲಸ ಕಾರ್ಯಗಳು, ಹಾಗೆಯೇ ದೇಶದಲ್ಲಿ ನರೇಂದ್ರ ಮೋದಿಯ ಕೆಲಸ ಕಾರ್ಯಗಳು, ವಿದೇಶಾಂಗ ನೀತಿ ಇರ್ಬೋದು, ಆಂತರಿಕ ಭದ್ರತೆ ವಿಚಾರದಲ್ಲಿರ್ಬೋದು, ಅಭಿವೃದ್ಧಿಯ ಹಿನ್ನೆಲೆಯಲ್ಲಿರ್ಬೋದು, ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಉತ್ತಮವಾದ ಸರ್ಕಾರವನ್ನು ದೇಶದಲ್ಲಿ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತಿನ ಚುನಾವಣೆಯ ಫಲಿತಾಂಶ ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಂಥದ್ದಾಗಿದೆ. ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಎಲ್ಲ ಕಡೆಯೂ ಬೈ ಎಲೆಕ್ಷನ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾರಾಜಿಸ್ತಾ ಇದೆ. ಇದು ನಮ್ಮ ವಿರೋಧಿಗಳ ತಕ್ಕ ಉತ್ತರ, ಮೋದಿಯನ್ನು ಟೀಕೆ ಮಾಡುವಂತವರಿಗೆ ತಕ್ಕವಾದ ಉತ್ತರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಎರಡು ಚುನಾವಣೆಗಳಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ನಾಯಕರುಗಳ ಮತ್ತು ಕಾರ್ಯಕರ್ತರ ಜವಾಬ್ದಾರಿ ಹೆಚ್ಚಾಗಿದೆ. ಜನ ಭಾರತೀಯ ಜನತಾ ಪಾರ್ಟಿಯನ್ನು ಬಯಸ್ತಾ ಇದ್ದಾರೆ. ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನವಿಟ್ಟು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಇವತ್ತು ಮತವನ್ನು ಹಾಕಿದ್ದಾರೆ. ಎಲ್ಲಿ ಭಾಜಪ ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ರು ಅಲ್ಲೆಲ್ಲ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ. ಇದು ಭವಿಷ್ಯದಲ್ಲಿ ಇಡೀ ದೇಶ ಅಲ್ಲ, ಇಡೀ ಎಲ್ಲ ಕಡೆಯೂ ಸಮೇತ ಭಾರತೀಯ ಜನತಾ ಪಾರ್ಟಿಯೇ ಮುಂದಿನ ದಿವಸಗಳಲ್ಲಿ ಆಡಳಿತ ಮಾಡ್ತದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಚುನಾವಣೆಯನ್ನು ನಾವು ಅತ್ಯಂತ ಸಂತೋಷದ ಸ್ವೀಕಾರ ಮಾಡಿ ಇವತ್ತು ಜಯಶೀಲರಾಗಿದ್ದೇವೆ. ಆ ಜಯಶೀಲರಾದ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಹೇಳ್ತೇವೆ. ಹಾಗೆಯೇ ರಾಜ್ಯದ ಎಲ್ಲ ನಾಯಕರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಅವರಿಗೆ ಹಾಗೂ ಅವರೆಲ್ಲ ತಂಡಕ್ಕೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.